ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಚಿತ್ರದುರ್ಗದ ಹುಡುಗಿ ಸಂಗೀತ. ಇವತ್ತು ನಾವು ಒಂದು ಫನ್ನಿ ಲಾಗ್ಸ್ ಮಾಡ್ತಿದ್ದೀವಿ. ಏನಂದರೆ ಒಂದು 3 ಆಕ್ಟಿವಿಟೀಸ್ ಮಾಡೋಣ ಅಂದ್ಕೊಂಡಿದ್ದೀವಿ. ಯಾಕಂದರೆ ಫ್ಯಾಮಿಲಿ ಎಲ್ಲ ಜೊತೆಯಲ್ಲಿದ್ದಾರೆ ಇವತ್ತು, ಅದಕ್ಕೋಸ್ಕರ ಆಕ್ಟಿವಿಟೀಸ್ನ ಮಾಡ್ತಿದ್ದೀವಿ. ಫಸ್ಟು ಬಂದು ನಾನು ಫನ್ನಿ ಕ್ವಶನ್ಸ್ ಕೇಳ್ತೀನಿ ಎಲ್ರಿಗೂ. ಯಾರು ಬ್ರೈನ್ನಿಂದ ಅಂದರೆ ಯಾರು ಬ್ರೈನ್ ಯೂಸ್ ಮಾಡ್ತಾರೆ ಅಂತ ಈ ಇದರಲ್ಲಿ ಗೊತ್ತಾಗುತ್ತೆ. ನೋಡೋಣ ಯಾರು ಯೂಸ್ ಮಾಡ್ತಾರೆ, ಯಾರು ಎಷ್ಟು ಕ್ವಶನ್ಸ್ಗೆ ಆನ್ಸರು ಹೇಳ್ತಾರೆ ಅಂತ. ಸೆಕೆಂಡ್ ಒನ್ ಬಂದು ನಾನು ಸಾಂಗ್ಸ್ ಹೇಳ್ತೀನಿ, ಒಬ್ರನ್ನ ಕರೆದ್ಬಿಟ್ಟು ಸಾಂಗ್ಸ್ ಹೇಳ್ತೀನಿ. ಇನ್ನು ಇರೋರೆಲ್ಲರೂ ಗೆಸ್ ಮಾಡಬೇಕು ನಾವು ಯಾವ ಸಾಂಗ್ಸ್, ಅವ್ರು ಯಾವ ಸಾಂಗ್ಸ್ ಹೇಳ್ತಿದ್ದಾರೆ ಅಂತ ಡಬ್ ಸ್ಮ್ಯಾಶ್ ಥರ ಮಾಡಬೇಕು. ಆಮೇಲೆ ಥರ್ಡ್ ಒನ್ ಬಂದು ಡ್ಯಾನ್ಸ್, ಅಂದರೆ ಫಸ್ಟ್ ಪರ್ಸನಿಂದ ಲಾಸ್ಟ್ ಪರ್ಸನ್ವರೆಗೂ ಡ್ಯಾನ್ಸ್ ಮಾಡ್ತಾ ಹೋಗಬೇಕು. ಅದೇ ಫಸ್ಟ್ ಸ್ಟೆಪ್ಸಿನೇ ಲಾಸ್ಟ್ವರೆಗೂ ಇರುತ್ತಾ ಅಥವಾ ಹೆಂಗೆ ಚೇಂಜ್ ಆಗುತ್ತೆ ಅಂತ ನೋಡೋಣ. ಓಕೆನಾ, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಮ್ಮ ಜೊತೆ ಈ ಲಾಗಲ್ಲೆಲ್ಲ ಆ್ಯಕ್ಟಿವಿಟೀಸಲ್ಲೆಲ್ಲ ಇರ್ತಾರೆ. ಇವರು ರಘು ಅಣ್ಣ ಅಂತ, ಅವರು ರಾಘು, ಆಮೇಲೆ ಚಂದು ಮತ್ತು ಲಕ್ಷ್ಮಿ ಅಕ್ಕ. ಆಮೇಲೆ ಅವರಿಬ್ರು ಸುಮ್ಮನೆ ಅವ್ರ ಅಮ್ಮನ ಸಪೋರ್ಟ್ಗೆ ಅವರಿಬ್ರು ಕೂತಿರೋದು. ಎಲ್ರು ಹೇಳಿದ್ದೀರಾ? ಓಕೆ, ಬನ್ನಿ ಗಾಯ್ ಸ್ಟಾರ್ಟ್ ಮಾಡೋಣ. ಇವಾಗ ಫಸ್ಟ್ ಕ್ವಶನ್ ಓಕೆ. ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದ್ರೆ ಏನಾಗುತ್ತೆ? ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದ್ರೆ ಏನೂ ಆಗಲ್ಲ, ಆದ್ರೆ 90 ಜನಕ್ಕೆ ಅಂದ್ರೆ 90% ಜನಕ್ಕೆ ಕೋಲ್ಡ್ ಆಗತ್ತೆ. ತಪ್ಪನ್ಸರ ಏನಿರ್ಬೋದು ತನೀಶ್? ಏನ್ ಬರುತ್ತೆ? ನನ್ ಮಗ ಹೇಳ್ತಾರೆ ಜ್ವರ ಬರುತ್ತೆ. ರಾಂಗ್ ಆನ್ಸರ್. ಯಾರಾದ್ರೂ ಹೇಳ್ತೀರಾ? ಲಕ್ಷ್ಮಿ, ನೀನ್ ಹೇಳ್ತೀಯಮ್ಮ? ಏನಾದ್ರು ಅಣ್ಣ, ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದ್ರೆ ಸಂಬಳ ಬರುತ್ತೆ. ರಾಂಗ್ ಆನ್ಸರ್. ನೀನ್ ಚಂದ್ರು? ಚಂದ್ರು ನೀವ್ ಹೇಳಿ. ಮಜಾ ಇರತ್ತೆ. ನಾನು ಎಲ್ಲ ಆನ್ಸರು ಐಸ್ ಕ್ರೀಮ್ ಕಪ್ ಖಾಲಿ ಆಗುತ್ತೆ ಅಷ್ಟೇ. ಯಾರಿಗೂ ತಲೆ ಇಲ್ಲ. ಸತ್ಯವಾಗ್ಲೂ ನನಗೆ ಯೂಸ್ ಮಾಡ್ತಿಲ್ಲ ಅನ್ನಂಗ ಆಯ್ತು. ಹಂಗಾದ್ರೆ ನಾನು ಡಿಗ್ರಿ ಮಾಡಿದ್ದೀನಿ, ನಾನು ಇದು ಮರ್ತೇ ಬಿಟ್ಟಿದ್ದೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಮೈಕ್. ಇವಾಗ ನೆಕ್ಸ್ಟ್ ಕ್ವಶನ್ ಯಾರಿಗೆ? ಲಕ್ಷ್ಮಿಗೆ. ಅಕ್ಕ ನಿಮಗೆ ಕೇಳ. ಮೈಸೂರಿಂದ ಪಾಕಿಸ್ತಾನಕ್ಕೆ ಹೊರಡುವ ರೈಲಿಗೆ ಏನಂತ ಹೆಸರಿಟ್ಕೊಂಡು ಕರೀತಾರೆ? ಹೇಳಿ. ಇಲ್ಲ, ಹೇಳಿ. ಮೈಸೂರು ಪಾಕ್. ಕರೆಕ್ಟ್. ಹೆಂಗ್ ಗೊತ್ತು ನಿಮ್ಗೆ? ಇಲ್ಲ, ಮತ್ತೆ ಕ್ವಶನ್ ಕೇಳಿ. ನೆಕ್ಸ್ಟ್ ಕ್ವಶನ್ ನಿಮ್ಗೆ. ಮೈಸೂರ್ ಪಾಕ್ ಅಂತ ಕರೆಕ್ಟ್ ಆಗಿ ಹೇಳಿದ್ದಾರೆ. ಒಂದ್ ಸ್ವಲ್ಪ ಬ್ರೈನ್ ಯೂಸ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಕ್ವಶನ್ ನಿಮ್ಗೆ. ಆಫ್ರಿಕಾದಲ್ಲಿರೋ ಜನರು ಬಾಳೆಹಣ್ಣ ಯಾವ ತರ ತಿಂತಾರೆ? ಅವ್ರಿಗೆ ಕ್ವಶನ್. ಜನರು ಬಾಳೆಹಣ್ಣ ಯಾವ ತರ ತಿಂತಾರೆ, ಹೆಂಗ್ ತಿಂತಾರೆ? ಯೋಚನೆ ಮಾಡ್ತಾ ಇದಾರೆ ಗಾಯ್ಸ್. ಆಫ್ರಿಕಾದಲ್ಲಿರೋ ಜನ ಬಾಳೆಹಣ್ಣ ಯಾವ ತರ ತಿಂತಾರೆ? ಯಾವ ತರನು ತಿನ್ನಲ್ಲ. ರಾಂಗ್. ನೀವ್ ಹೇಳಿ. ಯಾರನ್ನ ತಿಂತಾರೆ. ಹೆಂಗ್ ತಿಂತಾರೆ? ಕರೆಕ್ಟ್. ಇವರು ಇವಾಗ ಸಮಾದ್ರ ಗಾಯ್ಸ್. ಇಬ್ರು ಬ್ರೈನ್ ಸ್ವಲ್ಪ ಸೇಮ್ ಇದೆ. ಇಲ್ಲ. ನೆಕ್ಸ್ಟ್ ಕ್ವಶನ್ ನಿಮ್ಗೆ. ನೀವೇ ತಾನೇ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದು, ಅದಕ್ಕೆ. ನೆಕ್ಸ್ಟ್ ಕ್ವಶನ್. ನಿಂಬೆ ಹಣ್ಣನ್ನು ಅರ್ಧಕ್ಕೆ ಕತ್ತರಿಸಿ ರಸ ತೆಗೆಯುತ್ತಾರೆ, ಯಾಕೆ? ಅಲ್ಲ, ರಾಂಗ್.
ಅಣ್ಣ ನೀವು ಮಾತಾಡೋರು ಮೈಕ್ ಪಾಸ್ ಮಾಡಿ. ಅಮ್ಮ ಅದು ಕಟ್ ಮಾಡ್ಲೇಬೇಕಾ ರಸ ಬರ್ಬೇಕಾದ್ರೆ? ಹ್ಮ್ ಅದೇ ಯಾಕೆ ಕಟ್ ಮಾಡ್ತಾರೆ? ಕಟ್ ಮಾಡೇ ರಸ ಯಾಕೆ ತೆಗಿತಾರೆ? ತಪ್ಪು. ಹಾ ಸಿಪ್ಪೆ ಇದ್ರೆ ಯಾಕೆ ಕಟ್ ಮಾಡ್ಬೇಕು? ತಪ್ಪು. ಹೇಳ ಆನ್ಸರು. ಹೇಳಮ್ಮ. ಸಿಪ್ಪೆ ಸಿಳಿದ್ರೆ ಟೈಮ್ ವೇಸ್ಟ್ ಆಗುತ್ತೆ, ಅದಕ್ಕೆ ಕಟ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ಚಂದುಗೆ. ಇವಾಗ ಮಂಚದ ಮೇಲೆ ನೀನ್ ಮಲ್ಕೋತಿ ಅಲ್ವಾ, ಕೆಳಗಡೆ ಬಿದ್ರೆ ಏನಾಗುತ್ತೆ? ತಪ್ಪು. ಯಾರು ಹೇಳ್ತೀರಾ? ಅಲ್ಲ, ತಪ್ಪು ತಪ್ಪು ತಪ್ಪು. ಇವಾಗ ಸಿಂಪಲ್. ಕೆಳಗಡೆ ಬಿದ್ರೆ ಏನಾಗುತ್ತೆ? ಏನಾಗುತ್ತೆ? ಇಲ್ಲ, ಮಂಚಕ್ಕೆ ಏನೂ ಆಗಲ್ಲ, ಮಂಚ ಹಂಗೆ ಇರುತ್ತೆ. ಇವಾಗ ಮಂಚದ ಮೇಲಿಂದ ಕೆಳಗಡೆ ಬೀಳ್ತೀರಾ, ಅವಾಗ ಏನಾಗುತ್ತೆ ನಿಮ್ಗೆ? ಚಂದು ಸ್ವಲ್ಪದ್ರಲ್ಲಿ ಇದನ್ನ ಆನ್ಸರ್ಗೆ. ಎಚ್ಚರ ಆಗುತ್ತೆ ಅಷ್ಟೇ. ಅದಕ್ಕೆ ನಾನು ಹೇಳಿದ್ದು ಇನ್ನೊಂದ್ಸಲಿ ಹೇಳಿ ಅಂತ ನೀನ್ ಹೇಳಲಿಲ್ಲ. ನಿಂಗೆ ಓಕೆನಾ? ಯಾವುದನ್ನ ನಾವ್ ಎಷ್ಟೇ ತೊಳೆದ್ರುನು ಬೆಳ್ಳಗಾಗಲ್ಲ? ತರಕಾರಿ ಬೆಳ್ಳಗಾಗಲ್ವಾ? ತರಕಾರಿ ಬ್ಲಾಕ್ ಎಲ್ಲಿರುತ್ತೆ? ನಾನೇ ಆನ್ಸರ್ ಆಲ್ರೆಡಿ ಕ್ಲೂ ಕೊಟ್ಬಿಟ್ಟೆ ನನ್ ಬಾಯಲ್ಲೇ. ಯಾವುದನ್ನ ಎಷ್ಟೇ ತೊಳೆದ್ರುನು ಬ್ಲಾಕ್ ಆಗೇ ಇರುತ್ತೆ, ವೈಟ್ ಆಗದೇ ಇಲ್ಲ. ಆನ್ಸರ್ ಇಲ್ಲ? ನೀನ್ ಹೇಳ್ ಚಂದು. ಆಲ್ಮೋಸ್ಟ್ ಅದನ್ನ ಎಲ್ಲರೂ ಯೂಸ್ ಮಾಡಿರ್ತಾರೆ, ಚಿಕ್ಕದ್ರಿಂದಾನೇ ಯೂಸ್ ಮಾಡಿರ್ತಾರೆ. ಹೇಳ ಆನ್ಸರು? ಬ್ಲಾಕ್ ಬೋರ್ಡ್. ತನಿಷ್ ಶೆಟ್ ಅಂತಾನೆ. ತಲೆ ಕೂದಲಲ್ಲಿ ಬಿಳೆ ಕೂದಲು ಬರುತ್ತಲ್ವಾ, ಅವಳು ನೋಡ್ತಾಳೆ ಚೆನ್ನಾಗಿ. ಇವಾಗ ಚಂದು ಕ್ವಶನ್. ನೀನ್ ಮಲ್ಕೊಂಡಿರ್ತೀಯಲ್ವಾ, ನಿನ್ಗೆ ಮಲ್ಕೊಂಡ್ಮೇಲೆ ನಿನ್ಗೆ ಒಬ್ರು ಅತಿಥಿ ಬರ್ತಾರೆ. ಏನೋ ಒಂದು ಒಟ್ಟು ನೀನ್ ಮಲ್ಗದ್ಮೇಲೆ ಅತಿಥಿ ಬರ್ತಾರೆ, ಅದು ಯಾರು? ನೀನ್ ಅವಾಗ್ಲೇ ಹೇಳ್ದೆ ಆನ್ಸರು, ಆದ್ರೆ ಬೇರೆ ತರ ಹೇಳ್ದೆ. ತಪ್ಪು. ಕನಸು. ಕರೆಕ್ಟ್. ನಾವ್ ನಕ್ರೆ ಅವಳು ನಗ್ತಾಳೆ. ಅಯ್ಯೋ, ಅಲ್ಲಿ ಅವ್ರ ಹತ್ರ ಐತೆ. ಅಕ್ಕ ಬರ್ಲಿರಿ. ನೆಕ್ಸ್ಟ್ ಕ್ವಶನ್ ಯಾರಿಗೆ ಕೇಳೋದು? ಅಣ್ಣ ನಿಮ್ಗೆ. ನನಗೆ ಕೇಳಮ್ಮ. ಸರಿನಾ? ನಾನೇ ಕರೆಕ್ಟ್ ಹೇಳ್ತೀನಿ. ಯಾವ ತಿಂಗಳು 28 ದಿನ ಇರುತ್ತೆ? ಫೆಬ್ರವರಿ. ತಪ್ಪು. ಯಾವ ತಿಂಗಳು? ಕರೆಕ್ಟ್. ಎಲ್ಲ ತಿಂಗಳು 28 ಇರುತ್ತೆ. ನೆಕ್ಸ್ಟ್ ಕ್ವಶನ್ ನಿಮ್ಗೆ ರಾಘು. ಯಾವ್ದನ್ನ ಎಷ್ಟು ತಿಂದ್ರು ಹೊಟ್ಟೆ ತುಂಬಲ್ಲ? ಎಷ್ಟು ತಿಂದ್ರು ಹೊಟ್ಟೆ ತುಂಬಲ್ಲ? ತಪ್ಪು. ಯಾವುದು ಎಷ್ಟೇ ತಿಂದರೂ ಹೊಟ್ಟೆ ತುಂಬುವುದಿಲ್ಲ? ಬೆಂಕಿ. ಬೆಂಕಿ 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 ತಿಂದ್ರೆ ಹೊಟ್ಟೆ ಅಂದ್ರೆ ಹೊಟ್ಟೆ ಉರಿ ಅಂತ ಹೇಳ್ತಾರಲ್ವಾ, ಆತರ.
ಎಷ್ಟಿದ್ರು ಹೊಟ್ಟೆ ತುಂಬದೇ ಇಲ್ಲ ಆತರ. ಇದು ಕ್ವಶನ್ ತಪ್ಪಿದೆ ಗಾಯ್ಸ್. ಆನ್ಸರ್ ಹ್ಮ್ ಬಟ್ ನಾವ್ ಹೇಳಿದ್ದು ನಿಜ. ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ಹಾಕಿ ಗಾಯ್ಸ್. ಗೈಸ್ ಕಮೆಂಟ್ ಹಾಕಿ ಮರಿಬೇಡಿ. ಯಾವುದು ಮಲಗುವುದೇ ಇಲ್ಲ. ಬನ್ನಿ ಅಕ್ಕ ನೀವು. ಯಾವುದು ಮಲಗೋದೇ ಇಲ್ಲ. ಎಮ್ಮೆ. ಅಲ್ಲ. ಅನಿಮಲ್ಸ್. ಅನಿಮಲ್ಸ್ ಮಲಗುತ್ತಲ್ವಾ? ಏ ಮಲಗುತ್ತೆ. ಯಾವುದು? ಕರಾಟಣ. ಏನು? ಅವಳು. ಅವಳು ಅಂದ್ರೆ ಗೂಬೆ. ತಪ್ಪು. ಹೌದಾ? ಯಾವುದು ಮಲಗುವುದಿಲ್ಲ. ಆನ್ಸರ್ ಗಡಿಯಾರ. ಗಡಿಯಾರ. ತಿರುಗ್ತಾನೆ ಇರುತ್ತೆ, ಅದು ಮಲಗೋದೇ ಇಲ್ಲ. ಇವಾಗ ನೆಕ್ಸ್ಟ್ ಕ್ವಶನ್ ನಿಮ್ಗೆ ಅಕ್ಕ. ಯಾವುದು ಎಷ್ಟೇ ಓದಿದರೂ ಪರೀಕ್ಷೆ ಬರೆಯದೇ ಇಲ್ಲ. ಎಷ್ಟೊಂದು ಪ್ರಿಪೇರ್ ಆಗುತ್ತೆ ಪರೀಕ್ಷೆಗೆ, ಆದ್ರೆ ಬರೆಯದೇ ಇಲ್ಲ. ಹೇಳಿ. ನಾನು ಹೇಳ್ತೀನಿ ಹಾಲ್ ಟಿಕೆಟ್. ಯಾವುದು ಎಷ್ಟೋದಿದ್ರು ಪರೀಕ್ಷೆ ಬರೆಯದೇ ಇಲ್ಲ. ನನ್ಗೆ ಗೊತ್ತಿಲ್ಲ ಗಾಯ್ಸ್. ನಿಮ್ಗೆ ಚಂದ್ರ ನಿಮ್ಗೆ ಎಷ್ಟು ಓದಿದ್ರು ಪರೀಕ್ಷೆ ಬರೆಯಲ್ಲ. ಗಾಯ್ಸ್ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಹಾಕಿ. ಯಾರು ಆನ್ಸರೇ ಮಾಡ್ತಿಲ್ಲ, ಎಲ್ಲ ಒಂದೊಂದೇ ಕ್ವಶನ್ ಕರೆಕ್ಟ್ ಮಾಡ್ಕೊಂಡು ಈಕ್ವಲ್ ಆಗಿ ಇದಾರೆ. ಗೊತ್ತಿಲ್ಲ. ಗೊತ್ತಿಲ್ವಾ? ಪುಸ್ತಕ. ಪುಸ್ತಕ. ಇದು ಮೈಸೂರು ಗಾಯ್ಸ್. ಓಕೆ, ಇನ್ನೊಂದು ಕ್ವಶನ್ ರಘು ಅಣ್ಣಂಗೆ. ಹೇಳಮ್ಮ, ನನಗೆ ಕೇಳಮ್ಮ ನೀನು. ಕುತ್ತಿಗೆ ಇರುತ್ತೆ, ತಲೆ ಇರಲ್ಲ. ಕುತ್ತಿಗೆ ಇರುತ್ತೆ, ತಲೆ ಇರತ್ತಲ್ಲ. ಹೌದು. ಆಲ್ಮೋಸ್ಟ್ ಎಲ್ಲ ಬಾಯ್ಸ್ ಎಲ್ಲರೂ ತುಂಬಾ ಯೂಸ್ ಮಾಡ್ತಾರೆ. ನನ್ಗೆ ಗೊತ್ತು ಗಾಯ್ಸ್. ಅದಕ್ಕೆ ನಿಮ್ಮನ್ನ ಕೇಳಿದ್ದೆ. ನನಗೆ ಗೊತ್ತು ಗಾಯ್ಸ್. ನಾನು ಹೇಳಲ್ಲ ಗಾಯ್ಸ್. ನೀವೆಲ್ಲ ಮದುವೆಗೆ ಗೊತ್ತಾಗತ್ತೆ. ಬೈಲಿ ಕಡೆ ಬೈಲಿ ಧನ್ವಿ. ನಿಂಗ್ ಕ್ವಶನ್ ಹೇಳಿ ಬೇಗ. ಕುತ್ತಿಗೆ ಇರುತ್ತೆ ಇಲ್ಲಿವರೆಗೂ, ತಲೆ ಇರಲ್ಲ. ತಲೆ ಇದಾವಲ್ಲ, ಇವ್ರಿಗೂ ತಲೆ ಇದೆ, ನನ್ಗೂ ತಲೆ ಇದೆ. ತಲೆ ಇರಲ್ವಲ್ಲ. ಯಾವುದು ಗಾಯ್ಸ್? ವಸ್ತು. ಎಲ್ಲ ಪ್ರಾಣಿಗೂ ತಲೆ ಇರುತ್ತೆ ಚಂದು. ಯಾವ ಪ್ರಾಣಿಗ್ ತಲೆ ಇಲ್ಲ? ಅಲ್ಲ, ಪೆನ್ನು ಇದು ತಲೆ. ಆಲ್ಮೋಸ್ಟ್ ನಮ್ ಕಣ್ ಮುಂದಿನ ಇದೆ ಆನ್ಸರ್. ಕರೆಕ್ಟ್ ಗಾಯ್ಸ್. ಇಲ್ಲ ಗಾಯ್ಸ್. ಅದೇ ಕ್ಯಾಪ್ ಮೇಲೆ ಇರ್ಬೇಕು, ಇಲ್ಲಿವರೆಗೂ ಇದೆ. ಕುತ್ತಿಗೆ ತರ ಇರುತ್ತೆ, ತಲೆ ಮೇಲೆ ಇಲ್ಲ. ಇಲ್ಲ. ಇನ್ನೊಂದು ಕ್ವಶನ್ ನಿಮ್ಗೆ. ರೆಕ್ಕೆ ಇರಲ್ಲ, ಹಾರಾಡ್ತಾನೆ ಇರುತ್ತೆ. ರೆಕ್ಕೆ ಇರುತ್ತಲ್ಲ ಹೆಲಿಕಾಪ್ಟರ್ಗೆ. ರೆಕ್ಕೆ ಇರಲ್ಲ, ಹಾರಾಡ್ತಾನೆ ಇರುತ್ತೆ. ನೀನ್ ಹೇಳ್ತೀಯಮ್ಮ? ನೀನ್ ಹೇಳಮ್ಮ. ಗೊತ್ತಿಲ್ಲ. ಕರೆಕ್ಟ್. ಗಾಳಿ ಅಂದ್ರೆ ಧೂಳು. ಇಲ್ಲ, ಯಾರಿಗೂ ಲೀಕ್ ಆಗಿಲ್ಲ ಕ್ವಶನ್. ಆಯ್ತು. ತನುಷಂಗ್ ಇವಾಗ ಈಸಿ ಕ್ವಶನ್ ಕೇಳ್ತೀನಿ. ಆಯ್ತಾ ತನುಷ? ನಿಂಗೆ ಈಸಿ ಕ್ವಶನ್. ಅದು ನಿಮ್ದಾಗಿರುತ್ತೆ, ಸರಿನಾ? ಆದ್ರೆ ಬೇರೆಯವ್ರು ಯೂಸ್ ಮಾಡ್ತಾರೆ, ನೀನ್ ಅದನ್ನೇ ಯೂಸ್ ಮಾಡಲ್ಲ ಜಾಸ್ತಿ. ಬೇರೆಯವರೆಲ್ಲ ಯೂಸ್ ಮಾಡ್ತಾರೆ. ತಪ್ಪು. ಏನು, ನೀನ್ ಟ್ರೈ ಮಾಡು, ಆಗುತ್ತೆ.
ಕರೆಕ್ಟ್. ಸೂಪರ್. ಅಲ್ಲ ಮುಖಂಡ ಲೇಖಿದ್ದು ಇವಾಗ ಹೊರಗೆ ಬಂದಿ ಆಕ್ಚುಲಿ. ಯಾವ ಅಂಗಡಿ ಬಾಗಿಲು ತೆಗಿಯಲ್ಲ? ಬಾಗಿಲು ಇವಾಗ ಎಲ್ಲಾ ಶಾಪ್ಗಳು ಓಪನ್ ಮಾಡುತ್ತಲ್ವಾ, ಸೊ ಯಾವ ಶಾಪು ಓಪನ್ ಮಾಡಲ್ಲ? ಕಣ್ಣು ಮುಂದೆನೆ ಆನ್ಸರ್ ಐತೆ. ಕಣ್ಣು ಮುಂದೆನೆ ಆನ್ಸರ್ ಐತೆ. ಯಾವ ಶಾಪು ಬಾಗ್ಲು ಓಪನ್ ಮಾಡಲ್ಲ ಅಂದ್ರೆ ಈ ಶಾಪ್ಗೆ ಆತರ ಏನೂ ಇರಲ್ಲ, ಓಪನ್ ಮಾಡಲ್ಲ ಇದು ಅಂತ. ನಿಮ್ 3 ಜನದಲ್ಲಿ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ಆನ್ಸರ್ ಸಿಗುತ್ತೆ ನಿಮ್ಗೆ. ಓಪನ್ ಮಾಡ್ತಾರಲ್ಲ ಟೀ ಶಾಪು. ಮೀಸೆ ಅಂಗಡಿ. ನಾನು ಮೀಸೆ ಕಟ್ಟಿಂಗ್ ಶಾಪ್ ಅಂತ ಇದೆ. ಇಲ್ಲ ಇಲ್ಲ ಇಲ್ಲ, ಮೀಸೆ ತೆಗಿಯೋ ಅಂಗಡಿ ಅಂತ ಐತೆ ಯಾವ್ದಾದ್ರು. ಆಯ್ತು, ಇನ್ನೊಂದು ಕ್ವಶನ್ ನಿಮ್ಗೆ, ಓಕೆನಾ? ಯಾವುದು ಯಾವಾಗಲೂ ಬರುತ್ತದೆ ಆದ್ರೆ ಅದು ತಲುಪೋದೇ ಇಲ್ಲ, ಯಾವಾಗ್ಲೂ ಬರ್ತಾನೆ ಇರುತ್ತೆ ಆದ್ರೆ ತಲುಪಲ್ಲ? ತಪ್ಪು. ತಪ್ಪು. ಯಾವಾಗ್ಲೂ ಬರ್ತಾನೆ ಇರುತ್ತೆ ಆದ್ರೆ ಅದು ತಲುಪೋದೇ ಇಲ್ಲ. ತಪ್ಪು. 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 ಒಂದ್ ಸ್ವಲ್ಪ ಮೈಂಡ್ ಓಡ್ಸಿದ್ರೆ ಅದು, ಅದೇ ಒಂದ್ ಸ್ವಲ್ಪ ಮೈಂಡ್ ಓಡಿಸಿ. ವಸ್ತು ಅಂತ ಏನೂ ಇಲ್ಲ. ಹೌದು. ನೆಕ್ಸ್ಟ್ ಪ್ಲಾನ್ ಏನು? ಆಯ್ತು, ನಾನು ಇದ್ ಮಾಡ್ತೀನಿ. ತಪ್ಪು. ನೆಕ್ಸ್ಟ್ ಪ್ಲಾನ್ ಏನು ನಮ್ದು? ಅಲ್ಲ, ನನ್ ಕ್ಲೂ ಕೊಡ್ತಿರೋದು ನಿಮ್ಗೆ. ಗೊತ್ತಿಲ್ವಾ? ಕರೆಕ್ಟ್. ಚಂದ್ರ ಕರೆಕ್ಟ್ ಆಗಿ ಆನ್ಸರ್. ನಾಳೆ ದಿನ ಬರ್ತಾನೆ ಇರುತ್ತೆ, ನಾಳೆ ಅನ್ನೋ ತಲುಪೋದೇ ಇಲ್ಲ. ಎಂತ ಬ್ರಿಲಿಯಂಟ್ ಕ್ವಶನ್ ಇದು. ಇನ್ನೊಂದು ಕ್ವಶನ್. ಚಂದಗೆ ಇನ್ನೊಂದು ಕ್ವಶನ್ ಇವಾಗ. ನಮ್ ಕೈಯಲ್ಲಿ ಅಂದ್ರೆ ಇಟ್ಕೋಬಹುದು, ಕೈಯಲ್ಲಿ ಅಂತಲ್ಲ, ಒಟ್ಟು ನಮ್ಮ ಬಾಡಿಗೆ ಇಟ್ಕೊಳ್ಬಹುದು, ಆದ್ರೆ ಅದ್ ಇಟ್ಕೊಂಡಿರೋದನ್ನ ಹಿಂಗೆ ಎಸಿಯಕ್ ಆಗಲ್ಲ ನಮ್ಗೆ. ನಾವು ನಮ್ ಬಾಡಿಗೆ ಅನ್ಕೊಳ್ಳಿ, ಏನೋ ಎಲ್ಗೋ ಒಂದು ಇಟ್ಕೊಳ್ಬಹುದು, ಅದನ್ನ ಇಟ್ಕೊಂಡಿರೋದನ್ನ ಹಿಂಗೆ ಎಸಿಯಕ್ ಆಗಲ್ಲ, ಬಾಲ್ ತರ. ತಪ್ಪು. ತಪ್ಪು. ಫೋನ್ ಕರೆಕ್ಟ್ ಆನ್ಸರ್ ಅಲ್ಲ. ತಪ್ಪು. ತಪ್ಪು. ಅಲ್ಲ ಅಲ್ಲ ಅಲ್ಲ. ಆಯ್ತು, ನೀವ್ ಹೇಳಿ. ಹೇಳಿ, ಗೊತ್ತಿದ್ರೆ ನಾನಾಗಿ ಇಲ್ಲಿರ್ತಿದ್ದೆ ಅಂತೀರಾ? ಹೌದು. ಅಂದ್ರೆ ನಾವ್ ಹಿಂಗ್ ಕೈಯಲ್ಲಿ ಇಟ್ಕೊಳಕ್ ಆಗಲ್ಲ, ನಾವು ಕೈಯಲ್ಲಿ ಹಿಂಗ್ ಇಟ್ಕೊಳಕ್ ಆಗಲ್ಲ, ಅದು ನಮ್ ಬಾಡಿಗೆ ಇಟ್ಕೊಂಡಿರುತ್ತೆ, ನಾವು ಆ ಬಾಡಿನ ಕಿತ್ತು ಎಸಿಯಕ್ ಆಗಲ್ಲ. ಎಲ್ಲ ಜ್ವರ. ಓಕೆ, ನೆಕ್ಸ್ಟ್ ಕ್ವಶನ್ ನಿಮ್ಗೆ. ಈಸಿ ಇರೋದಿದು. ಎಲ್ರು ಕೊಡ್ತಾರೆ ನಿಮ್ಗೆ, ನೀವೇನಾದ್ರೂ ಬೇರೆಯವ್ರನ್ನ ಕೇಳಿದ್ರೆ, ನೀವ್ ಇಲ್ಲಿರೋರ್ನ ಯಾರನ್ನ ಕೇಳಿ, ಫಸ್ಟ್ ಇವ್ರು ಕೊಟ್ಬಿಡ್ತಾರೆ ನಿಮ್ಗೆ, ಓಕೆನಾ? ಎಲ್ರು ಕೊಡ್ತಾರೆ ಆದ್ರೆ ನಿಮ್ ಹತ್ರ ಅದು ಜಾಸ್ತಿ ಹೊತ್ತು ಇರೋದಿಲ್ಲ. ಏನದು? ಹಣ. ಎಲ್ಲ
ಹಣ ಅಲ್ಲ. ಯಾರು ಹೇಳ್ತೀರಾ? ಯಾರು ಗೆಸ್ ಮಾಡ್ತೀರಾ? ಸಲಹೆ. ಆಲ್ಮೋಸ್ಟ್ ಎಲ್ಲರೂ ಒಂದು ಎರಡೆರಡಕ್ಕೆ ಆನ್ಸರ್ ಮಾಡಿದ್ದಾರೆ ಗೈಸ್. ನೋಡೋಣ ಇನ್ನು ನೆಕ್ಸ್ಟ್ ರೌಂಡಲ್ಲಿ ಯಾರಿಗೆ ಹೇಳ್ತಾರೋ ನೋಡೋಣ. ಅದನ್ನ ಏನಾದರೂ ಒಂದು ಗಿಫ್ಟ್ ಸಿಗುತ್ತೆ ಅಂದರೆ ಇವತ್ತಲ್ಲ ನಾಳೆ. ಓಕೆನಾ? ಇತ್ತು ಅಂತ ನಮಗೆ ಕಮೆಂಟ್ ಮಾಡಿ. ಫಸ್ಟ್ ರೌಂಡ್ ಹೆಂಗಿತ್ತು ಅಂತ ಹೇಳಿ ಗೈಸ್. ಮತ್ತೆ ನೀವು ಟ್ರೈ ಮಾಡಿ, ನಿಮ್ಮ ಫ್ಯಾಮಿಲಿ ಜೊತೆಗೆಲ್ಲ ಟೈಮ್ ಸ್ಪೆಂಡ್ ಮಾಡ್ಬೋದು. ಫೋನ್ ಎಲ್ಲ ಬಿಟ್ಟು ನೀವು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಒಂದು ಸಾಂಗ್ ತೋರಿಸ್ತೀನಿ, ಓಕೆನಾ? ಆ ಸಾಂಗ್ನ ಅವರು ಆಕ್ಟ್ ಮಾಡಿ ತೋರಿಸ್ಬೇಕು, ಅಥವಾ ಆ ಮೂವಿಗಾದ್ರೂ ತೋರಿಸ್ಬೇಕು ಅಟ್ಲೀಸ್ಟ್ ಆಕ್ಟಿಂಗು. ನೋಡೋಣ. 3 ಜನ ಯಾರಿರ್ತಾರೋ ಅವರು 1 ನಿಮಿಷದಲ್ಲಿ ಆನ್ಸರ್ ಕೊಡಬೇಕು. ಓಕೆನಾ ಗೈಸ್? ರೆಡಿನಾ ಎಲ್ರು? ನೀವು 4 ಜನನು ತನುಷ್ನ ಯೂಸ್ ಮಾಡ್ಕೋಬಹುದು. ಓಕೆ ಗೈಸ್, ಇವಾಗ ಫಸ್ಟ್ ಸಾಂಗು ರಘು ಅಣ್ಣಂಗೆ ತೋರಿಸ್ತಿದ್ದೀನಿ. ಅವ್ರ ವೈಫುನು ಮುಂದೆನೆ ಕುತ್ಕೊಂಡಿದ್ದಾರೆ. ನೋಡೋಣ ಅದು ಎಷ್ಟು ಚೆನ್ನಾಗಿ ಅವ್ರು ಆಕ್ಟ್ ಮಾಡಿ ತೋರಿಸ್ತಾರಂತ. ಸೊ ನೋಡಿ ಅಣ್ಣ, ನೀವು ಬಾಯ್ ಬಿಟ್ಟು ಹೇಳಂಗಿಲ್ಲ ನೀವು. ಕಿವಿಲಿ. ಓಕೆ ಗೈಸ್, ನಾನು ಇವಾಗ ಕನ್ವರ್ಟ್ ಮಾಡ್ತಿದ್ದೀನಿ. ಅಣ್ಣ ನೋಡಿ, ಇದು ಸಾಂಗು. ನೀವು ಮಾತಾಡಂಗಿಲ್ಲ, ಆಕ್ಷನ್ ಮಾಡಿ ತೋರಿಸ್ಬೇಕು. ಎಷ್ಟು ಈಸಿಯಾಗಿ ನಿಮ್ ವೈಫ್ ಮುಂದೆನೆ ಕುತ್ಕೊಂಡಿದ್ದಾರೆ, ಈಸಿಯಾಗಿ ತೋರಿಸ್ಬೋದು ಇದು. ನಾನು ಅದಕ್ಕೆ ಈಸಿ ಹಾಕಿದ್ದೀನಿ. ಸಾಂಗು ಅಟ್ಲೀಸ್ಟ್ ಮೂವಿ ನೇಮು ಇಲ್ಲ ಸಾಂಗು. ಮಾತಾಡಂಗಿಲ್ಲ, ಆಕ್ಷನ್ ನಿಮ್ ಬಾಡಿ ಎಲ್ಲ ಆಕ್ಷನ್ ಮಾಡಿ ತೋರಿಸ್ಬೋದು. ಮಾತಾಡಂಗಿಲ್ಲ, ಆಕ್ಷನ್ ಮಾಡ್ಬೇಕು. ನಿಮ್ ವೈಫ್ನೇ ತೋರಿಸಿ ಬೇಕಂದ್ರೆ ಪರವಾಗಿಲ್ಲ. ಓಕೆ, ನಿಮ್ಮ ಇವನ್ಗೆ ತನುಷ್ನ ಯೂಸ್ ಮಾಡ್ಕೋಬಹುದು ನೀವು, ಲೈಫ್ ಲೈನ್ ತರ. ಓಕೆ ಗಾಯ್ಸ್, ಇವಾಗ ಅವ್ರ ಬದಲು ಇವಾಗ ಇವ್ರು ಹೇಳ್ತಿದ್ದಾರೆ, ಆದ್ರೆ ಅವರು ಆನ್ಸರ್ ಮಾಡಂಗಿಲ್ಲ. ಇವಾಗ ಸುಮ್ನೆ ಕುತ್ಕೋಬೇಕು, ಏನು ಕ್ಲೂ ಕೊಡಂಗಿಲ್ಲ. ಓಕೆನಾ? ನೋಡಿ. ಹೇಳಿ ಏನ್ ಹಿಂಗಂದ್ರೆ ಹಾಕ್ ಮಾಡ್ಬೇಕು. ರೀಸೆಂಟ್ ಓಕೆ, ನಾನೇ ಹೇಳ್ತೀನಿ. ಇದು ಯಾರು ಹೇಳ್ತಿಲ್ಲ. ಕೊಳ್ತಲಲ್ಲ ಪೋ ಕಣ್ಣಿನಲ್ಲಿ ಕಣ್ಣನಿತ್ತು ಕೊಳ್ತಲಲ್ಲ ಈ ಸಾಂಗ್ ಚಂದು. ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು ಅವ್ರ ವೈಫ್ಗೆ ತೋರಿಸಿ ಅಂದಿದ್ದು. ಓಕೆ, ನೆಕ್ಸ್ಟ್ ಚಂದ ನಿನ್ಗೆ. ಇಬ್ರು ಗೆದ್ದಿದ್ದಾರೆ ಇದ್ರಲ್ಲಿ. ನೆಕ್ಸ್ಟ್ ನಿಮ್ಗೆ. ಓಕೆನಾ? ನೋಡ್ಕೊಳ್ಳಿ.
ಇಲ್ಲಿ ಇಂಗ್ಲಿಷ್ ಬರಲ್ಲ, ಅದಕ್ಕೆ ಅರ್ಥ ಬರಲ್ಲ. ಇಲ್ಲ ಅದು ಇಂಗ್ಲಿಷ್ ಅಲ್ಲಿ ಐತೆ. ಇಲ್ಲ ಇಲ್ಲ ಹೋಗು. ಅವಾಗ ಇದ್ದಂತೆ ಇವಾಗ ಏನು ಅಲ್ಲ ಅವ್ರಿಗೆ ಹೇಳಿ ನೀವು. ಓಕೆ, ಅವ್ರಿಗೆ ಹೇಳಿ. ಅದೆಲ್ಲ ನಾಳೆ ಹಾ. ಹಿಂಗಂದಿದ್ದು ಓಕೆ. ತೋರ್ಸ್ ಬೇಗ ಆಗಲ್ಲ ನನಗೆ ತೋರ್ಸು. ಅದನ್ನೇ ಹೇಳಿ. ಒಟ್ಟು ಯಾವ್ದಾದ್ರು ಯಾವ ಲೈನ್ ಕಂಡಿಡಿದ್ರು ಓಕೆನೆ. ಆ ಸಾಂಗ್ ಅಲ್ಲಿ ಯಾವ ಲೈನ್ ಕಂಡಿಡಿದ್ರು ಓಕೆನೆ. ಮೂವಿ ನೇಮು ಅದನ್ನು ಓಕೆನೆ. ಫಸ್ಟ್ ವರ್ಡ್ ಯಾಕೆ ಯಾಕೆ ನಾನು ಯಾಕೆ ನೀನು ಯಾಕೆ ಯಾಕೆ ಮಗು ಯಾಕೆ ಅಳ್ತೀಯ? ಯಾಕೆ ಧನ್ವಿ ಯಾಕೆ ಇವಳು ಯಾಕೆ ಅವಳು ಯಾರಮ್ಮ ಇವಳು ಚೆಲುವೆ ಚೆಲುವೆ. ಸೂಪರ್ ಸೂಪರ್ ಚಂದು. ಯಾಕೆ ಅದನ್ನ ಬಿಟ್ಟು ನೆಕ್ಸ್ಟ್ ಯಾಕೆ ಏನು ಯಾರಮ್ಮ ಇವಳು ಚಿಂದಿ ಚಿನ್ನ ಓಕೆ. ಈಸಿ. ಟೈಮ್ ಜಾಸ್ತಿ ಆಗ್ತಿದೆ. ಯಾಕೆ ಹುಡುಗಿ ಮರ್ಯಾದೆ ಇದೆ? ಯಾಕೆ ಮೈಯಾಗ ಹುಡುಗ ಯಾಕೆ ಹುಡುಗ ಮೈಯಾಗೆ ಹೆಂಗೈತೆ? ಓಕೆ ಚಂದು ನಿಂಗೆ. ನೀನು ಜಸ್ಟ್ ಸ್ಟೆಪ್ ತೋರ್ಸಿದ್ರು ಸಾಕು. ಅದೇ ಅಂತ ಅಲ್ಲ, ಆ ಸಾಂಗ್ ಅಲ್ಲಿ ಏನಾದ್ರು ನೀನ್ ತೋರ್ಸು. ಯಾವ ಲೈನ್ ಆದ್ರೂ ಓಕೆ, ಯಾವ ಲೈನ್ ಆದ್ರೂ ಓಕೆ. ಬಳೆ ಬಳೆ ಮಾರೋದು ಬಳೆಗಾರ. ಸ್ಟೆಪ್ ಹಾಕೋ ಗೊತ್ತಾಗುತ್ತೆ ಎಲ್ಲರಿಗೂ. ಮಂಗಲ್ಯ ಮಂಗಲ್ಯ ಚೈನ್ ಗೋಲ್ಡ್. ಕರೆಕ್ಟ್ ಗಾಯ್ಸ್. ಗಾಯ್ಸ್ ಎರಡ್ ಆನ್ಸರ್ ನ ಗೆಸ್ ಮಾಡಿದ್ದಾರೆ ರಾಘವಣ್ಣ. ಯಾರು ಇನ್ನು ಒಂದೂನು ಕಂಡಿಡ್ದಿಲ್ಲ. ಆ ಅಣ್ಣ 2 ಪಾಯಿಂಟ್ಸ್ ರಾಘವಣ್ಣಂಗೆ. ಹಾ ತಗೊಳ್ಳಿ. ಈಸಿ ನಿಮ್ಗಿದು. ಈಸಿಯಾಗಿ ಮಾಡ್ತೀರಾ ನೀವು ಇದನ್ನ. ಅವರು ಈಸಿಯಾಗಿ ಕಂಡಿಡ್ಬಿಡ್ತಾರೆ. ನಮಸ್ಕಾರ. ಬೇಡ ಸಾರಾಯಿ ಸಾರಾ ಈಸಿ ಎಣ್ಣೆ ನಮ್ದು ಊಟ ನಿಮ್ದು. ಎಣ್ಣೆನು ಸೋಡನು ಎಂತ ಒಳ್ಳೆ ಫ್ರೆಂಡ್. ನಾನು ಸೋಲಕ್ ಬಿಡೋಣ. ಮತ್ತೆ ಇನ್ನೊಂದು ಪಾಯಿಂಟ್ ಮತ್ತೆ ಇವರಿಬ್ರೆ ಗೆದ್ದಿದ್ದಾರೆ. ಸೂಪರ್. ಇವರಿಬ್ರು ನೋಡಿ, ನೀವು ಗೆಸ್ ಮಾಡ್ಬೇಕು ಇವಾಗ. ಓಕೆ, ಅವ್ರಿಗೆ ಕೇಳಿದೀನಿ ಗೆಸ್ ಮಾಡ್ಬೇಕು. ಈಸಿ ಅಂದ್ರೆ ಈಸಿ ಇದೆ ಗಾಯ್ಸ್. ಅವಾಗ್ಲೇ ಕೇಳಿದ ಕ್ವಶನ್ ನಂತರನೇ ಈಸಿ ಇದೆ. ಅವಾಗ್ಲೇ ನೀವು ಹಿಂಗೆ ಅಂದ್ರಿ, ಇವಾಗ್ಲೂ ಹಿಂಗೆ ಅಂತೀರಾ, ನನ್ನನ್ನೇ ಅಂತೀರಾ ಇವಾಗ್ಲೂ.
ಅಣ್ಣ ಸೂಪರ್ ಸೂಪರ್ ಅಣ್ಣ, ಇನ್ನೊಂದ್ಸಲ ಹಂಗೇಳಿ. ಒಂದು ಕಣ್ಣು ಒಂದು ಯಾರು ಕಣ್ಣಲ್ಲಿ ಕಣ್ಣಾಗಿದ್ರೆ ನೋಡಬಾರದು. ಒಂದು ನೀನು ಬೇರೆ ನೆಕ್ಸ್ಟ್ ತೋರಿಸಿ. ಓಕೆ, ಬರೀ ಸೂಪರ್ ಆಕ್ಟಿಂಗ್. ಒಂದು ಅಲ್ಲಿ ಬಿಟ್ಟು ಬೇರೆ ಬರೀ ಇದು ಹೊಸ ಸಾಂಗ, ಟ್ರೆಂಡಿಂಗ್ ಸಾಂಗ ಇಲ್ಲ? ಆಯ್ತು, ಇವಾಗ ಹೇಳಿ ಹೆಂಗೆ ಹೇಳ್ತಿ? ಕರೆಕ್ಟಾಗಿ ತೋರಿಸ್ತಾ ಇಲ್ಲ ಖಂಡಿತ. ಒಂದು ಒಂದು ಆಕ್ಚುಲಿ ತೋರಿಸ್ತಾರೆ. ಈ ಒಂದು ನಿಮ್ಗೆ ಅವನಿಗೆ ತೋರಿಸ್ಬೇಡ, ಹೇಳ್ಬಿಡು, ಹಾ ಬಾಯಲ್ಲಿ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗಲ್ಲ. ಈಗ ಹೇಳ್ತೀನಿ. ನೋಡಿ ಗೈಸ್, ನನ್ನ ಕಾಟದಿಂದ ಯಾರು ಮಲ್ಕಂಡೇ ಇಲ್ಲ. ಹೀರೋ ಫಸ್ಟ್ ಹೇಳಿ, ಆಮೇಲೆ ತೋರಿಸಿ. ಹಾ, ಹೀರೋನ್ ತೋರಿಸಿ ಅಕ್ಕ ಫಸ್ಟು, ಆಮೇಲೆ ನೀವು ರಾಜ್ಕುಮಾರ್ ರಾಜ್ಕುಮಾರ್ ಸಾಂಗು, ರಾಜ್ಕುಮಾರ್ ಮೂವಿ, ರಾಜ್ಕುಮಾರ್ ಸಾಂಗು. ಸಾಂಗ್ ಹೋದು ಹೇಳಿ, ಏನಾದ್ರೂ ತೋರಿಸಿ. ಇವಾಗ ಕಂಡಿಡಿತಾರೆ, ಮೂವಿ ನೇಮ್ ಹೇಳಿದ್ರೆ ಕಂಡಿಡಿತಾರೆ. ಪುನೀತ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್. ಓಕೆ, ನಿಮ್ ಮಗಳನ್ನೇ ಎತ್ತಿ ತೋರಿಸಿ. ಓ ಅಲ್ಲ ಗುಂಡೆ. ಕರೆಕ್ಟ್. ನೆಕ್ಸ್ಟ್ ಇನ್ನೊಂದು ಕ್ವಶನ್, ನೆಕ್ಸ್ಟ್ ಲಾಸ್ಟ್ ಕ್ವಶನ್. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನಿಮ್ಗೆ. ಚೆನ್ನಾಗಿ ಕಂಡಿದ್ದೀವಿ ಚಂದು. ಫಸ್ಟ್ ಸಾಂಗ್ ತೋರಿಸ್ತೀನಿ, ಅದು ಕಂಡಿಡ್ದಿಲ್ಲ, ಅದು ಆಗಿಲ್ಲ ಅಂದ್ರೆ ಪಕ್ಕ ಫಸ್ಟ್ ಸಾಂಗ್. ಮತ್ತೆ ನನ್ನ ತೋರಿಸ್ಬೇಡಿ ನೀವು. ಹುಡುಗಿ ಎರಡು ಜಡೆಯನ್ನು ಎಳೆದು ಕೇಳಿ ಫೈನಲಿ ಎಲ್ರು ಹೇಳಿದ್ರು. ಸಂಗೀತ ಓಕೆ, ಕೇಳಿ ಅಣ್ಣ. ಕೊಡಿ, ಕಸಗ ಕೊಡ್ತೀನಿ, ಕೊಡಿ, ಸಾಂಗ್ ಕೊಡ್ತೀನಿ, ಸಾಂಗು ದಂಗೆಲ್ಲ ಬಂದ್ಯಾರು, ಯಾರು ಬಂದೋಯ್ತು ಚಂದ. ಬಾಮ್ಮ ಇಲ್ಲಿ, ಬಾಮ್ಮ ತಿರುಗು ಆ ಕಡೆ ಮಲ್ಕ, ಸುಮ್ಮನೆ ಗೊಗ್ಗ ಬರ್ತದೆ, ಗೊಗ್ಗ ಬರುತ್ತೆ. ಓಕೆನಾ? ಓಕೆ, ಗೊಗ್ಗ ಬರುತ್ತೆ, ಸುಮ್ಮನೆ ಓಕೆನಾ? ಮಲ್ಕ. ಬಾಮ್ಮ ಅಲ್ಲಿ ಬಾಮ್ಮ, ನೀನು ಅಲ್ಲಿ ಬಂದು ಇಲ್ಲ ಬರಂಗಿಲ್ಲ. ಕೊಟ್ಟಿದ್ದೀನಿ. ಅದಕ್ಕೆ ಆನ್ಸರ್ ನಮಗೆ ಗೊತ್ತಿದೆ. ನೀವು ಲಕ್ಷ್ಮಿ, ಅದು ಚಂದನ್ ಕುಮಾರ್. ಅವನಿಗೆ ಗೊತ್ತಿದೆ ಅದು ಮೋಸ ಆಗುತ್ತೆ. ಇದು ಟೂ ಬ್ಯಾಡ್. ನಾಡಿದ್ದು ಆಚೆ ನಾಡಿದ್ದು ವಾಸ್ತು ಪ್ರಕಾರ ಅಲ್ಲ, ಮಾಡಿದ್ರೆ ಈ
ಓಕೆ ಗೈಸ್, ಇವಾಗ ಸೆಕೆಂಡ್ ಆಕ್ಟಿವಿಟೀಸ್ನು ಕಂಪ್ಲೀಟ್ ಆಯ್ತು. ಇವಾಗ ಲಾಸ್ಟ್ ಫೈನಲ್. ಇದು ತುಂಬಾ ಈಸಿ, ಎಲ್ರು ಲೈನ್ ಆಗಿ ನಿಂತ್ಕೊಳ್ಳೋದು, ಇನ್ಕ್ಲೂಡಿಂಗ್ ನಾನು ಬೇಕಂದ್ರೂ ಜಾಯ್ನ್ ಆಗ್ತೀನಿ ಇದಕ್ಕೆ. ಈ ಕಡೆ ಬಾ, ನಾನು ಜಾಯ್ನ್ ಆಗ್ತೀನಿ. ಫಸ್ಟ್ ಇಲ್ಲ ಲಾಸ್ಟ್ ಅವರು ಡ್ಯಾನ್ಸ್ ಆಡಿ ತೋರಿಸ್ಬೇಕು. ಅದು ಫಸ್ಟ್ ಹೋಗೋವರೆಗೂ ಯಾರು ಯಾವ ತರ ಸ್ಟೆಪ್ಸ್ ಹಾಕ್ತಾರೆ ಅಂತ ಇದು. ಓಕೆನಾ? ಅರ್ಥ ಆಯ್ತಾ? ಓಕೆ ಬನ್ನಿ. ಅವ್ರು ಏನ್ ಮಾಡ್ತಾರೋ ನೀನ್ ಅದನ್ನ ನೆಕ್ಸ್ಟ್ ತೋರಿಸ್ಬೇಕು. ಬಹಳ ಕಷ್ಟ ಆಗುತ್ತದೆ ಸರ್ ಇದು. ಸೂಪರ್ ಕಾಂಪಿಟೇಷನ್ ಗೈಸ್, ಇದು ಯಾರು ನೋಡಂಗಿಲ್ಲ. ವಾವ್ ನಾನು ಆಕ್ಚುಲಿ ಇದನ್ನ ನೋಡ್ಕೊಂಡೇ ಇರ್ಲಿಲ್ಲ ಚಂದು. ಇಲ್ಲಿ ನೀನ್ ಈ ಕಡೆ ಬಾ ಚಂದು, ನೀನ್ ಈ ಕಡೆ ಬಾ. ಇನ್ನೊಂದ್ಸಲ ತೋರ್ಸು, ಯಾರು ನೋಡಂಗಿಲ್ಲ. ನೆಕ್ಸ್ಟ್ ಅವ್ರಿಗೆ ತೋರ್ಸ್ಬೇಕು, ಇವ್ರಿಗೆ ತೋರ್ಸಂಗಿಲ್ಲ. ಬಮ್ಮ ಈ ಕಡೆ ಬಾ. ಇಲ್ಲ ಓಕೆ. ಎರಡೇ ಸಲ ಅಷ್ಟೇ ತೋರ್ಸೋದು, ಅವ್ನ್ ಪಾಪ ಚೆನ್ನಾಗಿ ತೋರಿಸ್ತಾವ್ನೆ. ನೋಡಿ ಗಾಯ್ಸ್, ಎಷ್ಟು ಸಕ್ಕದಾಗಿ ಮಾಡ್ತಾವ್ನೆ, ಎಷ್ಟು ಒಳ್ಳೆ ಕಾಂಪಿಟೇಷನ್. ನೀನ್ ಈ ಕಡೆ ಬಾ. ಇವಾಗ ನೀವು ತೋರಿಸಿ, ನೀವು ತೋರ್ಸಿ. ಇಲ್ಲ ನೀವು ಕುತ್ಕೊಳ್ಳಿ ಅಣ್ಣ. ಇವಾಗ ನೀವು ಅವ್ರು ಏನ್ ಮಾಡಿದ್ರು ನೀವು ತೋರ್ಸ್ಬೇಕು. ನೀನ್ ಹೇಳ್ಬಾರ್ದು ಕಣೋ, ಅಲ್ಲಿ ಕ್ಯಾಮ್ರಾ ಮುಂದೆ ತೋರ್ಸ್ಬೇಕು. ಚಂದ ಕರೆಕ್ಟಾ? ಇವಾಗ ಇರು ಹಾ. ನೋಡಿ ಗೈಸ್, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮ್ಗೂ ಏನಾದ್ರೂ ಈ ತರ ಗೇಮ್ಸ್ ಎಲ್ಲ ಇಷ್ಟ ಆದ್ರೆ ನೀವು ಫ್ಯಾಮಿಲಿ ಜೊತೆಗೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಗೈಸ್. ಬೈಲಿ. ಇವಾಗ ರಿವ್ಯೂಗೆ ಹೋಗೋಣ. ಹೆಂಗಿತ್ತು ಗೇಮು? ಹೆಂಗಿತ್ತು ಅಂತ ನಾವು ಮಾಡಿರೋ ಲಾಗ್ಸ್ ನ ಸಬ್ಸ್ಕ್ರೈಬರ್ ಹೇಳ್ತಾರೆ. ಓಕೆ, ನೆಕ್ಸ್ಟ್ ತನಿಷಾ, ನಿಂಗೆ ಹೆಂಗಿತ್ತು? ಚೆನ್ನಾಗಿತ್ತಾ? ಎಂಜಾಯ್ ಮಾಡ್ದಾ? ಓಕೆ, ನೆಕ್ಸ್ಟ್ ನೀನು ಹೇಳು, ಚೆನ್ನಾಗಿತ್ತು ಅನ್ನ. ಸೂಪರ್. ಹೆಂಗಿತ್ತು? ನಾನ್ ನಿಜವಾಗ್ಲೂ ಬೇಗ ಮಲ್ಕೋ ಬರ್ತಾ ಇದ್ದೆ. ಈ ಗೇಮ್ ಇಂದ ನನಗೆ ಸ್ಫೂರ್ತಿ ಬಂದಿದೆ ಗಾಯ್ಸ್. ನಾನು ನಾಳೆಯಿಂದ ನಿಮ್ಗೋಸ್ಕರ ಈ ತರ ಏನಾದ್ರು ಮಾಡ್ತಾ ಇರ್ತೀವಿ. ನಾವ್ ಯಾವಾಗ್ಲೂ ಫೋನ್ ನೋಡ್ಕೊಂಡು ನಾವ್ ವೇಸ್ಟ್ ಮಾಡ್ತೀವಿ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ. ಅಟ್ಲೀಸ್ಟ್ ಫನ್ನಿ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ನೋಡಿ ಗೈಸ್, ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ ಗೈಸ್. ಹಾಗೆ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.